ಯಾವ್ದು ಮಾಡಬೇಕು ಯಾವ್ದು ಮಾಡಬೇಕು ನೋಡಿ ಕೇಳ ಈಗ ಹೇಳಿದಾಗ ಸಿಟಿ ನಡೆಸ್ತಂದ್ರೆ ನೀನ ಮಾಡ್ತೀವಿ ಕಾಯ್ದೆ ಮಾಡೋದು ಇತ್ತಂದ್ರೆ ಅವರು ಮೊದಲ ಆಟೋ ರಿಕ್ಷಾ ಮೇಲೆ ಟಾರ್ಗೆಟ್ ಮಾಡ್ತಾರೆ. स्वागत है आपका बी न्यूज़ नेशन में। मैं हूं आबिद हुसैन शेख। ट्रैफिक नियम क्या सिर्फ ऑटो रिक्शा के लिए है? बीजापुर नगर का मुख्य रास्ता गांधी चौक को पहुंचने के रास्तों को मोड़कर शिवाजी सर्कल, बसवेश्वर सर्कल से ट्रैफिक पुलिस के वन वे करने के फैसले पर आपत्ति जताते हुए बीजापुर ऑटो रिक्शा चालकों ने मीनाक्षी चौक में इसका विरोध करके क्या ट्रैफिक कानून सिर्फ ऑटो रिक्शा वालों के लिए है? क्यों रोज नियमों के नाम पर परेशान किया जाता है? कानून सबके लिए एक ही हो। तो दूसरी तरफ ट्रैफिक व्यवस्था सुधारने की बात कर रहे हैं ट्रैफिक पुलिस अधिकारी। पहले की तरह ही संचार व्यवस्था से कोई बाधा नहीं की बात पर अड़े हैं ऑटो चालक। ನೋಡಿ ಕೇಳ ಈಗ ಹೇಳಿದಾಗ ಸಿಟಿ ನಡೆಸ್ತಂದ್ರೆ ನೀನ ಮಾಡಿ ಟ್ರಾಫಿಕ್ ಸುಮ್ ಕೇಳ ನಾವು ಒಂದಿಷ್ಟು ಚೇಂಜಸ್ ಮಾಡ್ತಿರ್ತೇವೆ. ನಿನಗೆ ಏನಾರ ಅನಾನುಕೂಲ ಅಂತ ನಾನು ಹೇಳ ನಿನಗೆಲ್ಲರೂ ಜಾಮ್ ಆಯ್ತು ಸಿಟಿ ಅದ ಇದು ನಿನ್ನ ಮಕ್ಕಳು ಚೇಂಜ್ ಆಗ್ತಾರೆ, ನಾನು ಚೇಂಜ್ ಆಗ್ತೀನಿ, ನನ್ನ ಮಕ್ಕಳು ಚೇಂಜ್ ಆಗ್ತಿರ್ತಾರೆ. ನಾನು ಅನ್ನಂಗೆ ಹೋಗ್ಬೇಕಂತ ಇರಬಾರ್ದು. ಸಿಟಿ ಸ್ವಲ್ಪ ಚೇಂಜ್ ಈಗ ಒಡವೆ ಮಾಡ್ಯಾವಲ್ಲ ಮಾಡುವತ್ತೆ ಎಲ್ಲರೂ ಅನಾನುಕೂಲ ಆಗ್ತದೆ. ಈಗ 99% ಎಲ್ಲರಿಗೂ ಅನುಕೂಲ ಆಯ್ತದ. ಹಿಂಗೆ ಹೇಳ ಸಿಟಿ ಒಳಗೆ ಸ್ವಲ್ಪ ಚೇಂಜಸ್ ಮಾಡ್ತಿರ್ತೇವಲ್ಲ ನೋಡ್ತೀವಿ ನಾವು. ಜನರಿಗೆ ಅನುಕೂಲ ಆಗುತ್ತೋ ಇಲ್ಲ ಅನುಕೂಲ ಅನಾನುಕೂಲ ಆಗುತ್ತೆ ಕೆಲಸ ಮಾಡ್ಕೊತೀವಿ ನಾವು. ಸುಮ್ಮನಿರಬೇಕು. ಗೊತ್ತಿಲ್ಲ ಈಗ ನಿಮ್ಮ ಆಟೋದವ್ರಿಗೆ ಎಲ್ಲರೂ ನಾವು ಫ್ಯಾನ್ ಹಾಕೋತ ಯಾರು ಗಾಡಿ ಮ್ಯಾಗ ರೋಡ್ ಮ್ಯಾಗ ಗಾಡಿನ ಓಡಿಸಲ್ಲ. ನೀವು ನಾವು ಯಾವ್ದಕ್ಕೆ ಸುಮ್ಮದೇವ ಅಂತ ತಿಳ್ಕೊಬೇಕು. ನಿಮ್ಮಂಗ ನಾವು ಒಬ್ರು ಮನುಷ್ಯರ. ನಿಮ್ಮ ಹೆಣ್ಮಕ್ಳ ಬರ್ತಾರ, ನಿಮ್ಮ ಮಕ್ಕಳ ಬರ್ತಾರ ಮಾರ್ಕೆಟಿಗೆ, ನನ್ನ ಮಕ್ಕಳು ಬರ್ತಾರೆ ಏನೋ ಮಾಡಿಸ್ಕೊಡು ಅಂತ ಕೇಳೋಣ. ರೋಡ್ ಮಾಡಕ್ಕೆ ರೋಡ್ ಅದ ಗೌರ್ಮೆಂಟ್ದವ್ರು ಮಾಡ್ತಾರೆ, ಮಾಡ್ಸಿಲ್ಲ ನಾವು ಸುಮಾರು ಹಚ್ಚನ್ ಬಸ್ಟ್ ತೊಂದರೆ ಆಗ್ತದೆ ಕ್ಯಾನ್ಸಲ್ ಮಾಡೋಣ. सॉल्व करने की कोशिश करता बाबा। 1 घंटा बंद होते पूरे लोग परेशान होते हैं। भैया कोई भी नहीं करते, जबरदस्ती कराए रास्ते में नहीं कराए, हमें जबरदस्ती कराए भैया, हमें मालूम है कौन पैसे देने वाले हमें कहते ही तुम्हें हमने साथ नहीं दे रहे, उधर इधर हमें ध्यान नहीं है। बाद में डिस्ट्रिक्ट ऑटो रिक्शा यूनियन प्रेसिडेंट ಮೊಹಮ್ಮದ್ ಗುಲಾಬ್ ಭಂಡಾರಿ ಅಂತ ನಿನ್ನೆ ಸಾಹೇಬರು PSI ಸಾಹೇಬರು ಟ್ರಾಫಿಕ್ PSI ಸಾಹೇಬರು ಮೀಟಿಂಗ್ ಕರೆದಿದ್ದ 4 ಗಂಟೆಗೆ, ನಿನ್ನೆ 4 ಗಂಟೆಗೆ ನಾವು ಇಲ್ಲಿಂದ ಶಿವಾಜಿ ಸರ್ಕಲ್ದಿಂದ ಒನ್ ವೇ ಮಾಡಕತ್ತೀವಿ ಅಂತ ಹೇಳಿದ್ದ. ಆ್ಯಕ್ಚುಲಿ ಆಟೋ ರಿಕ್ಷಾ ಇದು ದುಡಿದ ರಿಕ್ಷಾ, ಇದು ಪಬ್ಲಿಕ್ ಸಲುವಾಗಿ ಇರೋದು ರಿಕ್ಷಾ, ಇದು ಪಬ್ಲಿಕ್ ಸೇವೆಗಾಗಿ ರಿಕ್ಷಾ. ಇದು ಎಲ್ಲಿ ಆಟೋ ರಿಕ್ಷಾಗೆ ಒನ್ ವೇ ಮಾಡಬಾರ್ದು ಅವರು ಮೇನ್ ಅಂದ್ರೆ. ಯಾಕಂದರೆ ಸಿಟಿಗೆ ಆಗಿದ್ದು ರಿಕ್ಷಾ ಪ್ಯಾಸೆಂಜರ್ ಸಲುವಾಗಿ ದುಡಿದಿರ್ತಾರೆ ಅವರು. ಹಗಲು ರಾತ್ರಿ ಅದು ಏನು ಮನೆಯಾಗ ಪ್ರಾಬ್ಲಮ್ ಇದ್ದಿದ್ರು ಕೂಡ ಅವರು ದುಡಿಲಾಕ್ಕೆ ಬರ್ತೈತಿ, ಪ್ಯಾಸೆಂಜರ್ ಸೇವೆ ಮಾಡ್ಲಿಕ್ಕೆ ಬರ್ತೈತಿ. ಆದರೆ ಇವರು PSI ಸಾಹೇಬ್ರು ಏನು ಹೇಳ್ತಾರೆ, ನಮಗೆ 2 ದಿವಸ ಟೈಮ್ ಕೊಡ್ರಿ. ನಾನು ಹೇಳೀನಿ ಈಗಾಗಲೇ 2 ದಿವಸ ಸಿಂಧೂರು ಸಾಹೇಬ್ರು ಮಾಡಿದ್ದ, ಆದರೆ ಅದು ಏನು ಅವರು ಮಾಡಿದ್ದು ಪ್ರಯತ್ನ ಸಫಲ ಆಗಲಿಲ್ಲ. ಒನ್ ವೇ ಆಟೋ ರಿಕ್ಷಾಗೆ ಮಾಡಿದರೆ ಮೊದಲು ರೋಡ್ ಸರಿ ಇಲ್ಲ, ಎಲ್ಲ ಟ್ರಾಫಿಕ್ ಜಾಮ್ ಆಗ್ತೈತಿ, ಈಚೆ ಕಡೆ ಆಚೆ ಕಡೆ ಪಾರ್ಕಿಂಗ್ ಮಾಡಿರ್ತಾರೆ, ಆಟೋ ರಿಕ್ಷಾದವರಿಗೆ ಹೋಗೋದು ತೊಂದರೆ ಆಗ್ತೈತಿ. ಅದು ಎಲ್ಲ ನೋಡಿ ಇವರು ಸಾಹೇಬರು ಏನೋ ಸ್ವಲ್ಪ ತಿಳುವಳಿಕೆ ಇಟ್ಟು ಅದು ಅವರು ಕರೆದಿದ್ದ ನಮಗೆ ಚಲೋ, ಅದು ನಮ್ಮವರಿಗೆ ಕರೆದಿದ್ದ ಅದು ಚಲೋ, ನಮ್ಮ ಅಭಿಪ್ರಾಯ ತೊಗೊಂಡಾರ. ನಾವು ನಮ್ಮ ಸಲಹೆ ಅವ್ರಿಗೆ ಕೊಟ್ಟಿವಿ. ಸರ್ ಇದು ಮಾಡೋದು ಸರಿ ಇಲ್ಲ, ಒನ್ ವೇ ಮಾಡೋದು ಸರಿ ಇಲ್ಲ. ಅದು ಗಾಂಧಿ ಚೌಕ್ಗೆ ಬರೀ ಆಟೋ ರಿಕ್ಷಾದು ಗದ್ದಲ ಆಗೋದಿಲ್ಲ, ಎಲ್ಲ ಗಾಡಿಗಳಿಗೂ ಗದ್ದಲ ಆಗ್ತೈತಿ. ಈಗ ಡೈಲಿ 2 ವೀಲರ್ಸ್ಗಳು ಡೈಲಿ 50-60 2 ವೀಲರ್ಸ್ಗಳು ಪಾಸಿಂಗ್ ಆಗಕತ್ತವು.
ಅದು ಬರೀ ಆಟೋ ರಿಕ್ಷಾ ಸಲುವಾಗಿ ಅಲ್ಲ, ಬಸ್ದವರು ನಡುವೆ ರೋಡ್ ಮೇಲೆ ನಿಂತಿರ್ತಾರೆ. ಬಸ್ಗೆ ರೂಲ್ಸ್ ಏನೈತಿ, ಈ ಸ್ಟ್ಯಾಂಡಿಂದ ಬಿಟ್ಟಿದ್ರೆ ಬಸ್ ಸ್ಟಾಪ್ ಬರುತ್ತನ ಬಾಗಿಲ ಬಂದ್ ಆಗಬೇಕು. ಅದು ಬಾಗಿಲ ಬಂದ್ ಮಾಡೋಂಗಿಲ್ಲ, ಅವರು ಹೆಚ್ಚಿಗೆ ಸೀಟ್ ಆಗಿ ಹೋಗ್ತಾರೆ. ರೋಡ್ ನಡುವೆ ನಿಂತು ಬರೀ ಒಂದು ಪ್ಯಾಸೆಂಜರ್ ಕೈ ಮಾಡಿದ್ರೆ ರೋಡ್ ಮೇಲೆ ನಿಂತು ಬಿಡ್ತಾವೆ, ಸೈಡ್ಗೆ ತೊಗೊಳಂಗಿಲ್ಲ. ಅವ್ರಿಗೆ ಏನು ಕೇಳಂಗಿಲ್ಲ. ಏನು ಕಾರ್ಯವ್ಯಕ್ತಿ ಇದು ಮಾಡೋದಿತ್ತಂದ್ರೆ, ಏನು ಕಾಯ್ದೆ ಮಾಡೋದಿತ್ತಂದ್ರೆ ಅವರು ಮೊದಲ ಆಟೋ ರಿಕ್ಷಾ ಮೇಲೆ ಟಾರ್ಗೆಟ್ ಮಾಡ್ತಾರೆ. ಅದು ಸರಿ ಇಲ್ಲ. ಅಂದ್ರೆ ನಿಮ್ಮ ಪ್ರಕಾರ ಅಂದ್ರೆ ಆಟೋ ನಿಯಮಗಳ ಪ್ರಕಾರ ನಡೀತಾ ಇಲ್ಲ ಅಂತಾನ, ಯಾಕೆ ಈ ತರ ಮಾಡ್ತಾ ಇದ್ದಾರೆ? ಇಲ್ಲ, ಯಾವುದು ಇವರು ವ್ಯಕ್ತಿ ಮಾಡೋದು ಕಾಯ್ದೆ, ಯಾವುದು ಹೊಸ ಕಾಯ್ದೆ ಮಾಡೋದಂದ್ರೆ ಬಿಜಾಪುರ ಒಳಗೆ 7-8 ಸಾವಿರ ಆಟೋ ರಿಕ್ಷಾಗಳು ಇದ್ದಾವೆ ಈಗಾಗಲೇ. ಎಲ್ಲರಿಗೆ ಗೊತ್ತಾಗೋದಿಲ್ಲ. ಇವರು ಏನು ಮಾಡೋಕ್ಕಿಂತ ಮುಂಚೆ 15 ದಿವಸ 20 ದಿವಸ ಅವರು ಎಲ್ಲ ಗಾಡಿಗೆ ಸೈರನ್ ಇರ್ತಾವೆ, ಸ್ಪೀಕರ್ ಇರ್ತಾವೆ. ಅದರಾಗ ಸ್ವಲ್ಪ ತಿಳುವಳಿಕೆ ಜನರಿಗೆ, ನಮ್ಮ ಆಟೋ ರಿಕ್ಷಾದವರಿಗೆ ತಿಳುವಳಿಕೆ ಆಗ್ದಂಗೆ ಮಾಡಿದರೆ ಈಗ ನನಗೆ ಕರೆದಾರೆ, ನಮ್ಮವ್ರಿಗೆ ಈಗ ನನಗೆ ಕರೆದಾರ, ನನಗೇನು ಗೊತ್ತೇ ಇಲ್ಲ ಇದು ಏನಾಗತ್ತೋ ಅದು ನನಗೆ ಗೊತ್ತಿಲ್ಲ. ನಿನ್ನೆ ಮೀಟಿಂಗ್ದಾಗ ಕರೆದಿರಲ್ಲ ನಿಮಗೆ, ಏನು ಹೇಳಿದ್ರು ಮೀಟಿಂಗ್ನಾಗ? ಇದರ ಬಗ್ಗೆ ಹೇಳ್ಯಾರ ಅವರು, ಒನ್ ವೇ ಬಗ್ಗೆ ಹೇಳ್ಯಾರ. ಮತ್ತು ನಾನು ಅದೇ ಹೇಳೀನಿ ಅವ್ರಿಗೆ, ಒನ್ ವೇ ಸರ್ ಸಿಂಧೂರು ಸಾಹೇಬ್ರು ಅದು ಮೊದಲು ಮಾಡೋದು ಪ್ರಯತ್ನ ಮಾಡ್ಯಾರ, 8-10 ದಿವಸ ಮಾಡಿ ನೋಡ್ಯಾರ, ಅದು ಸಫಲ ಆಗಲಿಲ್ಲ. ಇದು ಮಾಡಬೇಡ್ರಿ ಸುಮ್ಮನೆ. ಅದು ಮೊದಲು ನಮ್ಮ ಕಡೆ ರೋಡ್ ಸರಿ ಇಲ್ಲ, ಪಾರ್ಕಿಂಗ್ದು ವ್ಯವಸ್ಥೆ ಇಲ್ಲ ಸರಿಯಾಗಿ. ಪಾರ್ಕಿಂಗ್ದು ವ್ಯವಸ್ಥೆ ಇತ್ತಂದ್ರೆ ಅದು ರೋಡ್ ಮೇಲೆ ಗಾಡಿ ಹಾಚ್ಬಿಡ್ತಾವೆ. ಆಟೋ ರಿಕ್ಷಾದವರಿಗೆ ಹೋಗೋದು ಬರೋದು ತೊಂದರೆ ಆಗ್ತೈತಿ. ಮತ್ತು ಪ್ಯಾಸೆಂಜರ್ ಇಳಿಸ್ಲಾಗ ಪ್ಯಾಸೆಂಜರ್ ತೊಗೊಳಾಗ ಅದು ಪ್ರಾಬ್ಲಮ್ ಆಗ್ತೈತಿ ಎಲ್ಲ. ಅದ್ರ ಸಂಬಂಧ ಹೇಳೀನಿ ಸರ್, ಇದು ಮಾಡಬೇಡ್ರಿ. ಅದು ಅವರು 2 ದಿವಸ ನಮಗೆ ಟೈಮ್ ಕೊಡ್ರಿ ಅಂತ ಹೇಳ್ಯಾರ. ಮತ್ತು ಗಾಂಧಿ ಚೌಕದಿಂದ ಏನು ಸ್ಟೇಷನ್ಗೆ ಗಾಡಿ ಹೋಗ್ತಾವೆ, ಸ್ಟೇಷನ್ ಕಡೆ ಗಾಡಿ ಹೋಗ್ತಾವೆ, ಅದು ಸ್ಟೇಷನ್ ಪ್ಯಾಸೆಂಜರ್ ತೊಗೊಂಡು ಸ್ಟೇಷನ್ ಕಡೆ ಹೋಗ್ಬೇಕು. ಅದು ಸ್ಟೇಷನ್ನಿಂದ ಮತ್ತು ಪ್ಯಾಸೆಂಜರ್ ತಂದು ಇಲ್ಲೇ ಆಗ್ದಂಗಿಲ್ಲ. ಏರಿಯಾ ವೈಸ್ ಏನು ಬೆಂಗಳೂರು ದೊಡ್ಡ ಸಿಟಿ ಅದು 6 ಜಿಲ್ಲೆ ಕೂಡೇ ಒಂದು ಸಿಟಿ ಆಗ್ತೈತಿ. ಅದು ಮೆಟ್ರೋಪಾಲಿಟನ್ ಸಿಟಿ. ಅಲ್ಲಿಂದ ಕಾಯ್ದೆ ಇಲ್ಲೇ ಮಾಡಿದ್ರೆ ಹ್ಯಾಂಗೆ ರೀ? ಬಿಜಾಪುರ ಏನು ಮಹಾನಗರ ಪಾಲಿಕೆ ಆಗೈತಿ, ಬರೇ ಪೇಪರ್ನಾಗ ಆಗೈತಿ. ಅದು ಏನು ಕಾರ್ಯವ್ಯಾಪ್ತಿ ಒಳಗೆ ಏನೂ ಇಲ್ಲ, ಬರೀ ಮೇಯರ್ ಸೀಟ್ ಕುಡ್ಸ್ಯಾರ. ಅಲ್ಲಿ ಇದರಿಂದ ಏನು ಕಾರ್ಯ ಆಗಬೇಕು ಅದು ಕಾರ್ಯ ಆಗಲಿಲ್ಲ. 20-22 ಕಿಲೋಮೀಟರ್ ಸಿಟಿ ಡೆವಲಪ್ಮೆಂಟ್ ಮಾಡಿದ ಮೇಲೆ ಇದು ಎಲ್ಲ ರೂಲ್ಸ್ ರೆಗ್ಯುಲೇಷನ್ ಅವರು ಕಡ್ಡಾಯವಾಗಿ ಮಾಡಿದರೆ ನಮಗೆ ಏನು ತೊಂದರೆ ಇಲ್ಲ. ನಿಮ್ಮ ಹೆಸರು? ನನ್ನ ಹೆಸರು ಮೊಹಮ್ಮದ್ ಗುಲಾब भंडारी, डिस्ट्रिक्ट ऑटो रिक्शा यूनियन प्रेसिडेंट। प्रॉब्लम तो बहुत है हम, जैसा कि हम ना सीटा भरने देते नहीं, कहाँ भी 2 मिनट गाड़ी रुकाए बोले तो गुस्सा करते हैं, तो फाइन डालते हैं। और बहुत सी प्रॉब्लम हो रहा है। हम ना कोई बुजुर्ग आदमी रहा है, कुछ बताते रहे तो पुलिस साहब हमारी गाड़ी देती है, बताओ उनको गाड़ी की चाबी निकालते हैं और सीट भरने देते हैं। हम ना बहुत तो बहुत मुश्किल चल रहा है और गाना देते हैं, फालतू फाइन डालते हैं। धंधे का धंधा करना क्या करना समझ में नहीं आ रहा है। इतना सीट खराब है हमारा ऑटो वाले का, पूरे दिन का सब जगह परेशान है, इंडस्ट्री परेशान है, इतना परेशान है मैं क्या करना। उसके ऊपर से नए रूल्स हैं, वन वे इधर सी करें, हमारे ऊपर इसकी लागू करें। एक रूल्स लागू करने का 2 व्हीलर के ऊपर भी लागू करो, तुम्हें 4 व्हीलर के ऊपर लागू करो, हर चीज़ के ऊपर लागू करो। तो तुम्हें हमारे पीछे इसकी हाथ 2 को लगाएंगे कानून वाले, हमें भी हैं तो हमें भी साथ में आप लोग डिपार्टमेंट को आप पूछे सर? पुलिस डिपार्टमेंट में तो हमारी क्या बात नहीं है और क्या हमारी औकात भी नहीं है पूछने की। हमें पूछने के मैं अकेला पूछने का तो मुझे पकड़ पूछे केस में डाल को अंदर मार सकते हैं, मारते हैं मुझे। मैं अकेला क्या कर सकती हूँ? अंदर जू चल रहा है हमारा, तकलीफ हो रही है। हम ना कौन भी फेवर में, हमारे फेवर में कौन आ रहा भी नहीं। हमारे यूनिट के ऊपर हम यकीन है, इंशाल्लाह हम क्या करते हैं देखेंगे हमारे साथ। होम गार्ड्स का क्या प्रॉब्लम है? होम गार्ड्स का थोड़ा बहुत ये कर रहे हैं, चाबियाँ काट रहे हैं और कानून के अंदर चाबी निकालने की परमिशन खाली ये ऐसा निकाल सकते हैं चाबी, उनके बाद में और एक लें उनका नाम मुझे मालूम नहीं, वो निकाल सकते हैं, बाकी कौन भी नहीं। तो तब प्रॉब्लम हो रहा है। हम ना परसों मैं BLD के पास एक बुजुर्ग है, 5 उम्र की औरत है, उन्हें गाड़ी बना ली रूम से बनाने के टाइम पर पुलिस आ गई, मेरी गाड़ी चाबी निकाल। मैं उससे क्या बोला, सर बुजुर्ग है इसको ऐसे बता रहा था, मुझे ठहरने का शौक नहीं है, ये बुजुर्ग अगर बता रहा था मैं गिरता हूँ गाड़ी नहीं दिया ताकि गाड़ी रंगे मंगा कर बोल तो मुझे गाड़ी को हटाना है। गाला भी दे रहे हैं? हाँ गाली दे रहे हैं, बहुत अच्छा तकलीफ दे रहे हैं हम ना। और हम ना सीटा भरने देते नहीं गांधी चौक में। बस वाले को थारा करने की परमिशन है, ऑटो वाले को की नहीं है। और वो बस्ता जितनी भी चल रहे हैं वो पूरे प्राइवेट से चल रहे हैं, गवर्नमेंट से तो नहीं चल रहे, वो सिटी में चल रहे हैं। जो बस्ता है प्राइवेट टेंडर है उसका, हमने खाकी वर्दी पहनने को कानून के साथ चल रहे हैं हमने, और हमने इतना तकलीफ दे रहे हैं तो हमें बहुत परेशान है। क्या भी रास्ता निकलना हमना भी सीटा भरने देना, हमना भी इज्जत देना। अब नगर शासक को क्या मनवी देंगे इसके बारे में? क्या नहीं, हमारा सिर्फ सोलर बना, हमारे साथ भी अच्छा व्यवहार करो, हमारे साथ नीचे से बात करो, बस क्या शेख। और खबरों के लिए देखते रहिए बी न्यूज़ नेशन।
नेशन के लेटेस्ट न्यूज़ों को अपने मोबाइल में देखने के लिए यूट्यूब में बी न्यूज़ नेशन के चैनल के सब्सक्राइब आइकॉन को दबाएं और फिर बेल आइकॉन को दबाने पर आप लेटेस्ट न्यूज़ों को देख सकते हैं। साराबी बागमारे अस्पताल जो देगा महंगे इलाज से निजात, उसी वादे को निभाते हुए ये साराबी बागमारे अस्पताल में हर तरह के माहिर डॉक्टर मौजूद हैं। यहाँ पर लैब, एक्सरे, स्कैनिंग भी काफ़ी कम कीमत पर किया जाता है और मेडिसिन भी 15 से 20 और 25% तक कम दामों में दवाइयाँ दी जा रही हैं। तो देर किस बात की, अगर आप महंगे इलाज से परेशान हैं तो आपकी खिदमत के लिए साराबी बागमारे अस्पताल मौजूद है जो आपको महंगे इलाज से देगा निजात। हमारा पता नौबाग रोड स्टार फंक्शन हॉल के करीब सना मंडप के पास, बीजापुर।